ಸೊ ನನಗೆ ತುಂಬ ಹೆಮ್ಮೆ ಇದೆ. ಅವರು ನಮ್ಮ ಗುರುಕುಲಕ್ಕೂ ಬಂದಿದ್ದಾರೆ, ನನ್ನ ಪುಸ್ತಕವನ್ನು ಓದಿದ್ದಾರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ನಾವು ಕಾರ್ ತೊಗೊಂಡಿರೋದು, ಆಮೇಲೆ ಮನೆ ಕಟ್ಟಿರೋದು, ಆಮೇಲೆ ಬೈಕ್ ತೊಗೊಂಡಿರೋದು, ಫಾರಿನ್ ಟ್ರಿಪ್ ಹೋಗಿರೋದು, ಇವೆಲ್ಲ ನೋಡಿದ್ದೀವಿ. ಬಟ್ ಒಂದು ಬ್ರಿಡ್ಜನ್ನು ಕಟ್ಟಿರೋದು ನೋಡಿಲ್ಲಲ್ವ. ಸೊ ಇವರು ಕೂಡ ಒಂದು ಅಲ್ಲಿ ಅವ್ರ ಮನೆ ಇದೆ, ತೋಟ ಇದೆ, ತುಂಬ ಅದ್ಧೂರಿಯಾದಂತಹ ನೇಚರಲ್ಲಿ, ತುಂಬ ಅದ್ಭುತವಾದಂಥ ನೇಚರಲ್ಲಿ ಅವ್ರ ಮನೆ ಇದೆ. ಸೊ ಇವರು ಅವರ ಗಂಡನ ಆರೋಗ್ಯ ಅಂದರೆ ಅವರ ಪತಿಯ ಆರೋಗ್ಯ ಸರಿಯಿಲ್ಲದ ಕಾರಣ ಈ ಬ್ರಿಡ್ಜ್ ಕಟ್ಟಬೇಕಾದಂಥ ಸಂದರ್ಭ ಬಂತು. ಯಾಕೆ ಅಂತಂದು ಹೇಳಿದ್ರೆ, ಅವರ ಗಂಡನ ಆರೋಗ್ಯ ಸರಿ ಇಲ್ಲದಕ್ಕೆ ಅವರು ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ತುಂಬ ಸುತ್ತರಿದು ಬೇರೆಯವರ ಹೊಲದಲ್ಲಿ ಬೇರೆಯವರ ಮನೆ ಮುಂದೆ ಹೋಗಬೇಕಾಗಿತ್ತು. ಅವರು ನಿರಾಕರಿಸ್ತಾ ಇದ್ದರು. ಸೊ ಒಂದು ಸರಿಯಾದ ದಾರಿ ಇರಲಿಲ್ಲ. ಸೊ ಇದು ಬೇಡ ಅಂತಂದು ಹೇಳ್ಬಿಟ್ಟು ನಿರ್ಧಾರ ಮಾಡಿ ಅವರ ಗಂಡನನ್ನು ಆಸ್ಪತ್ರೆಗೆ ತೋರಿಸುವ ಕಾರಣಕ್ಕೋಸ್ಕರ